ಈಗ ನೋಡು ಎಣ್ಣೆ ಇಕ್ಕಿ ಕ್ಲೀನಾಗೆ ಹಿಂಗೆ ತಲೆ ಬಾಸ್ಬಿಟ್ರೆ ಹೆಂಗಿರ್ತದೆ ಅಂದ್ರೆ ಹಂಗಿರ್ತದೆ. ಎಣ್ಣೆ ಇಕ್ಕಿಸ್ಕೊಳಕ್ಕಿಲ್ಲ, ಇಕ್ಕಿಸ್ಕೊಳಕ್ಕಿಲ್ಲ. ಬರೀ ಇದೆಣ್ಣೆ ಆಯ್ತು. ಸರೋಜಕ್ಕ, ನೀನು ಅದೇ ಹೇಳಿದ್ದಲ್ಲ ಏನೋ ವಿಷಯವ ಕೇಳ್ಕೊಂಬಿಟ್ಟು ವಿಚಾರಿಸ್ಕೊಂಬಿಟ್ಟು ಬಂದೆ. ನಮ್ಮ ಕಡೆ ಒಂದು ಗಂಡು ಐತೆ. ಹೌದೇ? ಎಂತ ಗಂಡೆ? ಏನು ಕೆಲಸ ಮಾಡ್ತಾವನಿ? ನನ್ನ ಮಗಳು ಬಿಸಿ ಎಲ್ಲ ಗೊತ್ತಾನೆ? ಅಮ್ಮ ತಾಯೇ, ಬಿಸಿ ಬಿಸಿ ಚಿಕನ್ ಬಿರಿಯಾನಿ ಇದ್ರೆ ಯಾಕ್ರಮ್ಮ? ನಮ್ಗೊಂದು ಚಿಂತೆ ಆದ್ರೆ ಈ ಚಿರುಪೆಗೊಂದು ಚಿಂತೆ. ಬಿಸಿ ಬಿಸಿ ಚಿಕನ್ ಬಿರಿಯಾನಿ ಹಾಕ್ಬೇಕಂತ. ಚಿಕನ್ ಬಿರಿಯಾನಿ ಏನೋ ಕೊಯ್ಯಾಗ ಹಿಡ್ಕೊಬಿಟ್ಟು ಬಂದಿದ್ಯಲ್ಲ ಆಗ್ಲೇ ನೀನಿಯಾ? ಬಿಸಿ ಬಿಸಿ ಉಪ್ಪಿಟ್ಟು ಪದಕ್ಕೋ, ಬಿಸಿ ಬಿಸಿ ಉಪ್ಪಿಟ್ಟು. ನೀನನ್ನ ಎಷ್ಟು ವಾಸಿ ಬಿಸಿ ಬಿಸಿ ಉಪ್ಪಿಟ್ಟನ್ನ ತಿಂತಾ ಇದೆಯಾ ಕುಂತ್ಕ. ನಮ್ಗೆ ಅದೂ ಇಲ್ವಲ್ಲ, ಅನ್ನ ಸಾರು ಮಾಡ್ಕೊಂಡು ತಿಂದಿದೀವಿ. ನೀನು ಬೇರೆ ಇನ್ನ ಇಕ್ಕಕ್ಕೆ ಬೇರೆ ಬತ್ತೀನಿ ಇಲ್ಲಿ. ರಾತ್ರಿದ ಏನೂ ಮಿಕ್ಕಿಲ್ಲ ಹೋಗ್ಲಾ. ನಾನು ಕೇಳಿದ್ದು ಬರೀ ಚಿಕನ್ ಪೀಸು, ಲೆಗ್ ಪೀಸು ಅಷ್ಟೇನೆ. ನಾನ್ ವೆಜ್ ಇದ್ರೆ ಕೊಡಿ ಅಂತ ಹೇಳ್ಬಿಟ್ಟು ಕೇಳಿದ್ದು. ನೆನ್ನೆ ಏನಾರ ಮಾಡಿದ್ರೇನೋ ಹಾಕ್ತೀರಾ ಅಂತ ಹೇಳ್ಬಿಟ್ಟು ಕೇಳೋಣ ಅಂತ ಬಂದಿದ್ದು. ತಿನ್ನಕ್ಕೆ ಗೊತ್ತಿಲ್ಲ ಇನ್ನು, ಅದಕ್ಕೆ ಬೇರೆ ಶಾನೆ ತಗೊಬಿಟ್ಟು ಬಂದು ಇನ್ನು ರಾತ್ರಿ ಬೇರೆ ಮಿಗಿಸ್ಕೊಂಡು ಇನ್ನು ಕೂಳ್ ಬೇರೆ ನಿನಗೆ ತಂದು ಹಾಕ್ತಾರೆ. ಸುಮ್ ಕುಂತ್ಕ ಹೋಗ್ಲಾ. ಕೊಟ್ಟೋರಲ್ಲ ಉಪ್ಪಿಟ್ಟು ಅದನ್ನ ತಿನ್ಕ. ನೋಡ್ರಕ್ಕೋ ಒಂಚೂರು ಮಾಡಿಕೊಡ್ರಿ. ಕೋಳಿ ಸಾರು ಇದ್ರೆ ಹಾಕಿ ಒಂಚೂರು ನಂಚ್ಕೊಂಡು ತಿಂತೀನಿ. ಬರೀ ಉಪ್ಪಿಟ್ಟು ತಿನ್ಬೇಕು ಅಂದ್ರೆ ಮನ್ಸೇ ಕೇಳಕ್ಕಿಲ್ಲ ನನಗಂತೂನುವೆ. ಅಯ್ಯೋ ತಕ, ಇವಂದು ಇದ್ದಿದ್ದೇನೆ ಐತಿರ್ಪೇದು. ನಾನು ಹೇಳಿದ್ನಲ್ಲಕ್ಕ, ಅದೇ ಹುಡುಗನ್ ನೋಡಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳಿದ್ನಲ್ಲ. ಹುಡುಗ ಈ ಸ್ಕೂಲ್ ಮೇಷ್ಟ್ರು, ಪ್ರೈವೇಟ್ ಸ್ಕೂಲಾಗೆ ಮೇಷ್ಟ್ರಂತೆ. ಊರಾಗೇನೇನಿಯ ಏನೋ ಒಂದು 10-12 ಸಾವಿರ ಸಂಬಳ ಬರ್ತದೆ. ಏನೋ ಅವ್ರ ಅಮ್ಮ ಒಂದು ಐತಂತೆ, ಅವ್ರ ಅಪ್ಪ ಇಲ್ವಂತೆ. ಬಡವ್ರೇನೇನಿಯ ಮಾಮೂಲಿ ನಮ್ಮಂಗೆ. ಸೊ ಅದೇ ಮಾಮೂಲಿ ದುಡ್ಕೋಬೇಕು ತಿನ್ಕೋಬೇಕು ಅಷ್ಟೇನೇನಿಯ. ಅಷ್ಟು ಬಿಟ್ರೆ ಏನೇನು ಇಲ್ವಂತೆ. ಆದರೆ ಇರೋ ವಿಷಯಲ್ಲಿ ಹೇಳಿದ್ದೀನಿ, ನಿನ್ನ ಮಗಳ ವಿಷಯ ಹಿಂಗೆ ಮದುವೆ ಆಗಿತ್ತು ಹಿಂಗಾಯ್ತು ಅಂತ ಹೇಳ್ಬಿಟ್ಟು, ಅದಕ್ಕೆ ಸರಿ ಆಯಿತು ಪರವಾಗಿಲ್ಲ ಒಪ್ಕೋತೀನಿ ಅಂತ ಹೇಳ್ಬಿಟ್ಟು ಹುಡುಗ ಒಪ್ಕೊಂಡವನಿ. ಹಳ್ಳಿನಾಗೇನೇನೆ ಇರಬೇಕಂತೆ, ಅವ್ರ ಅಮ್ಮನ ಸಂದಕ್ಕೆ ನೋಡ್ಕೋಬೇಕಂತೆ. ಅವ್ನಿಗೆ ಅಷ್ಟೇನಿಯ ಬೇಕಿರೋದು, ಬೇರೆ ಇನ್ನೇನು ಬೇಕಿಲ್ವಂತೆ ಹೇಳ್ತಾ ಇದ್ನಂತೆ. ನಾನು ಅದಕ್ಕೆ ಸರಿ ಹುಡುಗಿನ ಹತ್ರ ಮಾತಾಡ್ಬಿಟ್ಟು ವಿಚಾರಿಸ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ದೆ. ಏನು ಹೇಳ್ತೀಯ ಸರೋಜಿ? ಏನು ಬರೀ 10-12 ಸಾವಿರ ರೂಪಾಯಿ ಸಂಬಳ? ಆ 10-12 ಸಾವಿರ ರೂಪಾಯಿ ಸಂಬಳಕ್ಕೆ ಅಲ್ಲಿದ್ದು ಹಳ್ಳಿನಾಗಿದ್ದು ಅವ್ರ ಅಮ್ಮನ ಬೇರೆ ನೋಡ್ಕೋಬೇಕಂತ? ಏನು ಗೊತ್ತಿಲ್ಲ ಅಂದ್ರೂ ಸೇವೆ ಮಾಡಿಸ್ಕೊಳ್ಳೋದ್ರಾಗೇನು ಕಡಿಮೆ ಇಲ್ಲ. ಏಯ್ ಮುಚ್ಚೆ ಬಾಯ್ನ. ಈಗ ನೀನಿರೋ ಪರಿಸ್ಥಿತಿನಾಗೆ ಯಾರು ನೀನು ಮದುವೆ ಮಾಡ್ಕೊತಾರೆ ಹೇಳು? ಗಂಡನ್ ಬಿಟ್ಟು ಬಂದವಳೆ ಅಂತ ಹೇಳಿದ್ರೆ ಯಾರು ಮದುವೆ ಮಾಡ್ಕೊತಾರೆ? ಯಾರು ಮದುವೆ ಮಾಡ್ಕೊಳಕಿಲ್ಲ ಅಂತ ಹೇಳ್ಬಿಟ್ಟು ಬಡವರು ಕಟ್ಬಿಟ್ಟು ಜೀವನ ಪೂರ್ತಿ ನಾನು ಕೂಲಿ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಇದು ಮಾಡ್ತಿದ್ಯೇನು ನೀನು? ನಾನೇ ಕೂಲಿ ಮಾಡ್ಲಿ? ಕೂಲಿ ಯಾಕೆ ಮಾಡ್ಲಿ ಅಂದ್ರೆ ಈಗ ನಾವು ಮಾಡ್ಕೊಂಡು ತಿನ್ನಕ್ಕಿಲ್ವೇ? ಹಂಗೆ ಕೂಲಿನೂ ಮಾಡಬೇಕು, ನಾಲಿನೂ ಮಾಡಬೇಕು, ತಿನ್ಬೇಕು ಅಷ್ಟೇ. ನೀನಿಯ ಅಷ್ಟು ಬಿಟ್ರೆ ಬೇರೆ ದಾರಿ ನಮ್ಗೇನೈತೆ? ನೀನು ಮಾಡ್ಕೊಂಬಂದಿರೋದು ನೀನು ಅನುಭವಿಸ್ತಿದ್ಯಾ ಅಷ್ಟೇ. ನೀನಿಯ ನೋಡೇ ಅದೆಲ್ಲ ನನಗೆ ಗೊತ್ತಿಲ್ಲ. ಯಾವ್ದನ್ನ ಮದುವೆ ಮಾಡ್ಕೊಂಡು ಹೋಗೋದೇನಿಯ ವಾಸಿ. ನಿನಗಂತೂ ಈ ಜೀವಮಾನದಾಗ ಯಾವ ಕೆಲಸನೂ ಸಿಗಕ್ಕಿಲ್ಲ. ನಾನು ಅದಕ್ಕೆ ಪೊದ್ದಿಗೆ ಹೇಳಿದ್ದೆ ನಾನೇನಿಯ ನೋಡು ಅಂತ ಹೇಳ್ಬಿಟ್ಟು. ಹೆಂಗೋನುವೆ ಸರಿ ಆಯಿತು ಅಂತ ಹೇಳಿ ಪಾಪ ಹುಡುಕ ಮುಂದವಳೆ ನೋಡಿ ಮರ್ಯಾದೆಗೆ ಯಾವುದೋ ಒಂದು ಹುಡುಗನ ಮದುವೆ ಮಾಡ್ಕೊಂಡು ಹೋಗು. ನೋಡಮ್ಮ, 10-12 ಸಾವಿರ ರೂಪಾಯಿ ಸಂಬಳದಲ್ಲ ನಾನು ಮದುವೆ ಮಾಡ್ಕೊಳಕ್ಕಿಲ್ಲ. ಅವ್ರನ್ನ ಮದುವೆ ಮಾಡ್ಕೊಂಡು ನಾನು ಕಷ್ಟಪಟ್ಟು ಅನುಭವಿಸಕ್ಕಿಲ್ಲ. ಅಮ್ಮ ಹಂಗೆ ನೀ ಅವನು ಹಚ್ಚು ಇಬ್ರು ಸಂದಕ್ಕೆ ಓಡಾಡಬೇಕಾದ್ರೆ ನಾನು ತಿರುಬೋಗಿ ಥರ ಓಡಾಡ್ಲೇನು? ಅದೆಲ್ಲ ಬೇಕಿಲ್ಲ ಅವ್ರಿಗೆ. ನಾನು ಸಂದಕ್ಕಿರ್ಬೇಕು ಅಷ್ಟೇ. ನೀನಿಯ ಏನು ಸರೋಜಕ್ಕ ಮಗಳಿಗೆ ಹೆಣ್ಣು ನೋಡ್ತಿದ್ಯೇನು? ಸರೋಜಕ್ಕ ಹಂಗಾರು ತಿಂಗ್ಳಿಗೆ ನಾನು 15 ಸಾವಿರ ರೂಪಾಯಿ ಸಂಪಾದನೆ ಮಾಡ್ತೀನಿ. ಹಂಗೇನಿಯ ದಿನ ವೆರೈಟಿ ಫುಡ್ ತಂದಾಕ್ತೀನಿ. ಚಿಕನ್ ಬೇಕು ಅಂದರೆ ಚಿಕನ್ನು, ಮಟನ್ ಬೇಕು ಅಂದರೆ ಮಟನ್ನು. ಒಂದೂರಲ್ಲ 4 ಊರು ಬೇಕಾದ್ರೂ ಅಲ್ಲದು ಬಿಟ್ಟು ನೀಟಾಗೆ ತಗೊಬಂದು ಏನು ಕೇಳಿದ್ರೆ ಅದನ್ನು ಕೊಡ್ತೀನಿ. ನನಗಿನ್ನ ಗಂಡು ಬೇಕೇನಕ್ಕ ನಿನಗೆ? ನಿಮ್ಮ ಮಗಳ ವಿಷಯ ನನಗೂ ಗೊತ್ತು. ಗಂಡನ ಬಿಟ್ಬಿಟ್ಟು ಬಂದವಳೆ ಅಂತ ಹೇಳ್ಬಿಟ್ಟು ಆದರೂ ಪರವಾಗಿಲ್ಲ ಕಣಕ್ಕ, ಅಡ್ಜಸ್ಟ್ ಮಾಡಕತ್ತೀನಿ ನಾನು. ನಿಮ್ಮ ಮಗಳನ್ನ ನನಗೇ ಕೊಟ್ಟು ಮದುವೆ ಮಾಡು. ಎಲ್ಲ ತಿರುಪೆ ನಿಂಗೇನಾರ ಗ್ರಾಚಾರ ಗೀಚಾರ ಕೆಟ್ಬಿಟ್ಟೈತೋ ಏನು ನಿನಗೆ? ನನ್ನ ತಾಗ ನೀನು ದೊರಮ್ದೇಟ್ ತಿಂದ್ಬಿಡ್ತೀಯ ಅಂತ ಅನ್ನಿಸ್ತದೆ. ಈ ನನ್ನ ಮಗು ಕೊಟ್ಕೋಬೇಕಂತಲೇ ಮೊರ್ವಾದೆ ಗೀಚೆ ಕಡೆಗೆ ಹೋಗೋ. ಎಲ್ಲ ಅಂತ ಹೇಳಿದ್ರೆ ಕಾಲು ಕತ್ತರಿಸ್ಬಿಡ್ತೀನಿ. ನನಗೇನೇ ಹೇಳ್ತಾನೆ, ನನಗೆಲ್ಲ ಬಂದೈತೆ ತಿರುಪೆ ನನ್ನ ಮಗನ ಮದುವೆ ಮಾಡ್ಕೊಳ್ಳೋ ಅಂತ ಕರ್ಮ. ತಿರುಪೆ ಇಷ್ಟು ಮುಂದುವರೆದು ಬಿಟ್ಟಿದ್ಯಾ ಏನು? ಬಂದ್ಬಿಟ್ಟು ನಮ್ಮ ಮನೆ ಹತ್ರ ನಾನೇ ಮುಂದೆ ನೀನು ಮದುವೆ ಮಾಡ್ಕೋತೀನಿ ಅಂತ ಕೇಳ್ತಿದ್ಯಲ್ಲ. ಲೋಪರ್ ಬಡ್ಡಿಂಗ್ ತಗೊಬಂದು ಏನೋ ಗಂಡ ಬುಟ್ಟಿರೊಳಗೊಂದು ಬಾಳ್ ಕೊಡೋಣ ಅಂತ ಹೇಳ್ಬಿಟ್ಟು ಏನೋ ನಾನು ಅನ್ನಮ್ಮ ಅಷ್ಟಕ್ಕೇನೇನಿಯ ಹಿಂಗೆಲ್ಲ ಮುನ್ಸ್ಕೊಂಡು ಓಡಾಡಿದ್ರೆ ಊರಾಗ ಎಲ್ಲನೂ ಹೆಂಗೆ ಮಾತಾಡ್ತಾರೆ ಗೊತ್ತೇ ನಿನ್ನ ಬಗ್ಗೆ? ಸರಿ ಇಲ್ವಂತೆ, ಅವನು ಇವ್ನ ಜೊತೆ ಓಡಾಡ್ತಿದ್ಲಂತೆ, ಅದಕ್ಕೆ ಗಂಡ ಬಿಟ್ಬಿಟ್ಟು ಕಳ್ಸೋನಂತೆ ಅಂತ ಹೇಳ್ಬಿಟ್ಟು ಏನೇನೇನೋ ಮಾತಾಡ್ತವ್ರೆ. ಅಯ್ಯೋನೇನೋ ಮಾತಾಡ್ಬೇಕಾದ್ರೂ ಅಷ್ಟೆಲ್ಲ ಕೇಳಿಸ್ಕೊಂಡು ನಾನಿನ್ನು ಮದುವೆ ಮಾಡ್ಕೊಂಡು ನಿನಗೆ ಭಾಳ ಕೊಡ್ತೀನಿ ಅಂತ ಹೇಳ್ತಾ ಇದ್ದೀನಲ್ಲ, ಅದಕ್ಕೂ ಮೆಚ್ಕೋಬೇಕು ನೀನು. ನನ್ನಂಥ ಗಂಡ ಸಿಗಕ್ಕೆ ಸಾಧ್ಯನೇ ಇಲ್ಲ. ದಿನಕ್ಕೆ ವೆರೈಟಿ ಫುಡ್ ಹಾಕ್ತೀನಿ. ಸುಮ್ಕೆ ಬಾ. 10-15 ಸಾವಿರ ರೂಪಾಯಿ ಸಂಪಾದನೆ ಮಾಡ್ತೀನಿ.
ಕೂಲಿಗೂ ಕಳ್ಸಲ್ಲ ನಾಲಿಗೂ ಕಳ್ಸಲ್ಲ. ಅಪ್ಪ ಅಮ್ಮ ಅಂತೂ ಮೊದಲೇ ಇಲ್ಲ, ಯಾರನ್ನು ನೋಡ್ಕೊಳ್ಳೋ ಅವಶ್ಯಕತೆ ಅಂತೂ ಇಲ್ಲವೇ ಇಲ್ಲ. ಅದಕ್ಕೆ ಹೇಳಿದ್ದು ಸುಮ್ಕೆ ನೀಯ ಬಂದ್ಬಿಡು ಅಂತ. ಇಲ್ಲ ಅಂದ್ರೆ ಮನೆ ಹೇಳಿನ ಮಾಡ್ಕೊಬಿಡಿ, ಇಲ್ಲೇ ತೆಗೆ ಫುಲ್ ಫಿಕ್ಸ್ ಆಗ್ಬಿಟ್ಟು ಇಲ್ಲೇ ಸೆಟ್ಲ್ ಆಗ್ಬಿಡ್ತೀನಿ. ಜೈ ಇನ್ನೊಂದು ಕಿತ ನಮ್ಮ ಮನೆ ಕಡೆ ಬಂದೆ ಅಂತ ಹೇಳಿದ್ರೆ ಸುಮ್ಕಿರಕ್ಕಿಲ್ಲ. ಗಡಿ ಬಿಡಿ ಎಂಟಿ ನೀನು ಹೂವ ನಿನ ಕೈ, ಗಡಿ ಬಿಡಿ ಎಂಟಿ ನೀನು ಹೂವ ನಿನ ಕೈ, ಎಂತ ಬಿಸಿ ಏಟು ನನ್ನ ಕೆನ್ನೆಗಿದು ಸ್ವೀಟು. ಏಯ್ ತಿರ್ಪೆ ಓತಿ ಆಯ್ತು ನಿಂದು, ಸುಮ್ಕೋದ್ರೆ ಸರಿ, ಇಲ್ಲ ಅಂದ್ರೆ ನೋಡ ಮುರ್ಸ್ಕತಿಯ. ಹೋಗ್ ಸುಮ್ಕೆನೆ ನೀಯ. ಇರೋದು ನಿದ್ದಂಗೆ ಹೇಳಿದ್ರೆ ಜನ ಎದ್ ಬಂದು ಎದ್ ಹೋದ್ರಂತ ಅನ್ನಂಗ ಆಯ್ತು. ಊರಾಗ ಯಾರನ್ನೂ ಹೋಗು ತುಪ್ಪ ಹಾಕಿ ಮದುವೆ ಮಾಡ್ಕೊಳಕಿಲ್ಲ. ಈ ಅಮ್ಮನ ವಿಷಯ ಗೊತ್ತಿರೋರು ಯಾರನ್ನೂ ಮದುವೆ ಮಾಡ್ಕೊಳಕಿಲ್ಲ. ಹೇಳ್ಬಿಟ್ಟು ಮದುವೆ ಮಾಡಿದ್ರು 3 ದಿನ ಇಟ್ಕೊಳಕಿಲ್ಲ, ಓಡ್ ಕಳಿಸ್ಬಿಡ್ತಾರೆ. ಏನೋ ಹೇಳ್ದೆ ಅಷ್ಟೇ ನಿನಿಯ. ತಿರ್ಪೆ ಮೈ ಉರಿಸ್ಬೇಡ ತಿರ್ಪೆ, ಜಾಡ್ ಸೊದ್ದೆ ಅಂದ್ರೆ ಎಲ್ಲಿಂದ ಊರಾಚೆ ಹೋಗ್ಬಿಟ್ಟು ಬಿದ್ಬಿಟ್ಟಿರ್ತೀಯ. ಸುಮ್ಮನೆ ನೀಯ ಹೋಗು. ಅಮ್ಮ ಆ ತಿರ್ಪೆಗೆ ನೀನ್ ಕೊಟ್ಟಿರೋ ಸದ್ರನೆ ನೀಯ ಮನೆ ಒಳಗಡೆಗೆ ಬಂದು ಭಿಕ್ಷೆ ಬೇಡ್ತಾನೆ. ನೀನೇನು ಕಷ್ಟ ಸದ್ರ ಕೊಡ್ತೀಯ ನನ್ನ ಮಗಂಗೆ, ಲೋಪರ್ ನನ್ನ ಮಗಂಗೆ. ಮನೆ ಒಳಗಡೆಗೆ ಬಿಟ್ಕ ಹೋಗಿ 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 ಕರ್ದು ಏನು ಒಳಗಡೆಗೆ ಕರ್ದು ಊಟ ಹಾಕ್ಬಿಡ್ತಾರೆ ನಿಂಗೆ ಎಲ್ಲರೂ. ಯಾರು ಹೊಸ್ಲು ತನಕ ಬಿಟ್ಕೊಳಕಿಲ್ಲ ನೋಡು. ಮನೆ ಹೊಸ್ಲು ದಾಟ್ ಬಂದು ಒಳಗಡೆಗೆ ಬಂದು ತಿರ್ಪೆ ಅಮ್ಮ ತಾಯಿ ಅಂತ ಕೇಳಂಗೆ ಮಾಡ್ಬಿಟ್ಟಿದ್ಯಾ. ಆ ತಿರ್ಪೆ ನನ್ನ ಮಗನೂ ನನ್ನ ಆಡ್ಕೊಂಡು ನಗಂಗೆ ಮಾಡ್ತಾ ಇದೀಯ ನೀನು. ಎಲ್ಲ ಬೇಕಂತಾನೆ ನೀಯ ಮಾಡೋದು. ನೋಡ್ತಾ ಇರ್ರಿ ಆ ಮಹಾಗಿನ್ನ ಹಂಗೇನೇನೆಯ ಹೊಚ್ಚೋಗಿನ್ನ ಚೆನ್ನಾಗಿ ಬಾಳ ಅಂತ ಹುಡ್ಗನ್ ಕಟ್ಕೊಂಡು ಬರ್ತೀನಿ, ಆಮೇಲೆ ತೋರಿಸ್ತೀನಿ. ಎಲ್ಲ ತಿರ್ಪೆ ಲೆವೆಲ್ ಗೆಳಿಸ್ಬಿಟ್ಟಿದ್ರಲ್ವ ನನ್ನ. ನೋಡ್ತಾ ಇರು ಹಂಗೇನೆ ಆ ಮಹಾದು ಹಚ್ಚುದು ಮದುವೆನೂ ಅಷ್ಟೇ. ಅದು ಹೆಂಗೆ ಮಾಡ್ಕೊಂತಾರೋ ನಾನು ನೋಡೇ ಬಿಡ್ತೀನಿ. ಏಯ್ ಇದೇನಿಯ ಬೇಡ ಅನ್ನೋದು ರಚ್ಚು. ಸುಮ್ಕೇನಿಯ ಹೋಗಿ ಕ್ಯಾಮೆಗೆ ಮೇಯ್ತಿನ ನೋಡ್ಕ ಹೋಗು. ಅವ್ರ ಮೇಲೆ ಇವ್ರ ಮೇಲೆ ಸೇಡು ಹುಡು ತಿರ್ಸ್ಕೊಂಡು ಏನು ಮಾಡಬೇಕು ಅಂತ ಅನ್ಕೊಂಡಿದ್ಯಾ. ಇವತ್ತು ನೋಡ್ದೆ ನಿನ್ನ ಬಾಳು ತಿರ್ಪೆ ಬಂದು ಕೇಳಂಗಾಯ್ತು. ಸುಮ್ಮನೆ ನೀಯ ಹೋಗಿ ಒಳ್ಳೆಳು ಅಂತ ಈಗಲನ ಅನ್ನಿಸ್ಕ. ಮುಂದೆ ನಿಂಗೆ ದೇವರು ಒಳ್ಳೇದು ಮಾಡ್ತಾನೆ. ಹೋಗಿ ಸುಮ್ಕೇನೆ ನೀಯ. ನನಗೇನು ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತು. ಕಷ್ಟ ಅಂತ ಬಂದರೆ ಅಪ್ಪ ಅಮ್ಮನೂ ಆಗಲ್ಲ ಯಾರೂ ಆಗಲ್ಲ ಅಂತ ಹೇಳ್ಬಿಟ್ಟು ಇನ್ನೂ ಸಣ್ಣಗೆ ಅರ್ಥ ಆಗೈತೆ ನನಗೆ. ನಾನು ನೋಡು ಅಲ್ಲಿರೋ ಗಂಟನೂ ನೀವೆಲ್ಲರೂ ಬಂದ್ರಿ ನಮ್ಮ ಮನೆಗೆ ಕೋಟ್ಯಾಧೀಶ್ವರು ಅಲ್ವಾ ಅಂತ ಹೇಳ್ಬಿಟ್ಟು. ಅದೇ ಇವತ್ತು ಕೆಳಗಡೆ ಬಿದ್ದಿರೋದಕ್ಕೆ ಯಾರೊಬ್ಬರು ಹೋಗು ತುಪ್ಪ ಆಗ್ತಿಲ್ಲ, ಮಾತು ಆಡಿಸ್ತಿಲ್ಲ. ನಾನು ಅಂದರೆ ನಿಮಗೆಲ್ಲ ಕಾಮಿಡಿ ಆಗೋಗ್ಬಿಟ್ಟೈತೆ. ಈ ತಿರ್ಬೋಕಿ ನನ್ನ ಮಗ ಈ ನನ್ನ ಮಗುನಿಂದ ಹಿಡಿದು ಎಲ್ರಿಗೂ ನಾನು ಅಂದರೆ ನಿಮ್ಗೆ ಕಾಮಿಡಿ ಅಲ್ವಾ. ತೋರಿಸ್ತೀನಿ ನಾನೇನು ಅಂತ ತೋರಿಸ್ತೀನಿ. ಅಯ್ಯೋ 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 ದೇವ್ರೆ, ನನ್ನ ಮಗಳು ಜೀವನ ಎಲ್ಲೂ ಬಂದ್ಬಿಡ್ತು. ಹಿಂಗೆ ಅಂತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಿನ್ನ ಮಗಳು ದುರಂಕಾರ ಕೊಬ್ಬು ಇಳಿಲಿಲ್ಲ ಅಂತ ಹೇಳಿದ್ರೆ ದೇವ್ರಣೆ ಕೇಳ್ತೀನಿ. ನಿನ್ನ ಮಗಳು ಮದುವೆ ಅಂತೂ ಈ ಜನ್ಮದಾಗ ಆಗಕ್ಕೆ ಸಾಧ್ಯನೇ ಇಲ್ಲ. ದೇವ್ರಣೆ ಇಷ್ಟೊಂದು ದುರಂಕಾರ ಮಾಡಿ ಅವಳನ್ನ ಮದುವೆ ಮಾಡ್ಕೊಳಕ್ಕಿಲ್ಲ ಇವಳನ್ನ ಮದುವೆ ಮಾಡ್ಕೊಳಕ್ಕಿಲ್ಲ, ಕೋಟ್ಯಾಧೀಶ್ವರನೇ ಬೇಕು ಅಂತ ಹೇಳಿದ್ರೆ ನನ್ನ ಮಗ ನಿನಗೆ ಬಂದ್ಬಿಟ್ಟು ನಿನಗೆ ಮದುವೆ ಮಾಡ್ಕೊತಾನೆ ಹೇಳು. ನೋಡ್ದಾ ತಿರ್ಪೆ ಹೇಳಿ ಕೇಳಿಸ್ಕೊಂಡ ಊರು ತುಂಬ ಅದು ಇದು ಅಂತ ಮಾತಾಡ್ತಾವ್ರಂತೆ. ಇದೆಲ್ಲ ಬೇಕಾ ನಮಗೆ? ಹೇಳು ಇದೆಲ್ಲ ಬೇಕಾ ನಮಗೆ? ನೀನು ಯಾರನ್ನ ಒಬ್ರಂಗೆ ಮದುವೆ ಮಾಡಿ ಕಳಿಸಿದ್ರೆ ಬದಿಕಂಡೆ, ಇಲ್ಲ ಅಂದರೆ ಊರು ಬಸ್ವಿ ಥರ ಆಗೋಗ್ಬಿಡ್ತಾಳೆ ಅಷ್ಟೇ ನಿನ್ನ ಮಗಳೂನುವೆ. ಯಪ್ಪ ಈಗ ನೋಡ್ದಾ ಅದು ಹೆಂಗೆ ಮಾಡ್ಕೊತಾರೋ ಅಚ್ಚು ಮಹಾ ಮದುವೆ ನಾನು ನೋಡ್ತೀನಿ ಅಂತಾಳೆ. ಸರಜಿ ನಿನ್ನ ಮಗಳು ಜವಾಬ್ದಾರಿ ನಿಂದು. ಇವತ್ತು ತಿರ್ಪೆ ಬಂದು ಕೇಳ್ತಾವನೆ, ನಾಳೆಗೆ ಇನ್ನೊಬ್ಬನು ಬಂದು ಕೇಳ್ತಾನೆ. ಎಲ್ಲ ಮಾನ ಮರೀದಿ ಹೋಗೋದೆಲ್ಲ ನಿಂದೆ. ನಿನಗೆ ಯೋಚನೆ ಮಾಡು. ಅದು ಯಾವುದೋ ಹುಡುಗ ಅಂತ ಹೇಳ್ದಲ್ಲ ಆಯಪ್ಪ ಮೇಷ್ಟ್ರು ಅಂತ, ಅವನೇನಿಗೆ ಕರೆಸ್ಬಿಡು. ಹಂಗೋ ಹಿಂಗೋ ಮಾಡಿ ಅದಕ್ಕೆ ತಾಳಿ ಕಟ್ಟಿಸ್ಬಿಡ್ತೀನಿ. ಹೆಂಗೋ ಹೇಳಿ ಇನ್ನೇನು ಮಾಡೋಕ್ಕಾಯ್ತದೆ. ಹಿಂಗೆಲ್ಲ ಆಗ್ಬಿಟ್ರೆ ಜನ ಆಡ್ಕೊಂಡು ನಗಕ್ಕಿಲ್ವೇನು ನನ್ನ. ಸರಿ ಅವ್ನು ಯಾರೋ ಹೇಳ್ದಲ್ಲ ಕರ್ಸು, ನೋಡಿ ಮಾತಾಡಿ ನನ್ನ ಗಂಡು ಅಂತ ಕೇಳ್ತೀನಿ. ನನ್ನ ಗಂಡ ಹ್ಞೂ ಅಂತ ಹೇಳಿದ್ರೆ ಆಮೇಕಿಂದ ಆತಾಗ ಹೆಂಗೋ ಮುಂದುವರೆದ್ಬಿಟ್ಟು ಮದುವೆ ಮಾಡಿದ್ರೆ ಆಯಿತು. ಕೂಲಿನೋ ನಾಲಿನೋ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೋಯ್ತಾಳೆ. ಇಲ್ಲಾಂದ್ರೆ ಹಿಂಗೆ ಊರಾಗ ಬಿಟ್ಬಿಟ್ರೆ ಈಗ ನೋಡು ಬಂದರಲ್ಲ ಹಿಂಗೆ ಕೇಳ್ತಿರ್ತಾರೆ, ಬಾಳ್ಕೊಡ್ತೀನಿ ಗೀಳ್ಕೊಡ್ತೀನಿ ಅಂತ. ಯಾಕೆ ಬೇಕು ಹೇಳಂಗಿದೆ ಎಲ್ಲನೂ. ಕೇಳ್ಬಿಡತ್ತ. ಸರಿ ಹೇಳು ಹಂಗಾರೆ ಕೇಳ್ತೀನಿ. ನಾನು ಬರೋಕೆ ಹೇಳ್ತೀನಿ ಈ ಭಾನುವಾರನೋ ಇಲ್ಲ ಯಾವಾಗನ ಬರೋಕೆ ಹೇಳ್ತೀನಿ. ಸೋಮವಾರನೋ ಯಾವಾಗನ ಬಂದು ಹೋಯ್ತಾನೆ. ಏನೋ ಒಂದು ವಿಚಾರ ಮಾಡ್ಬಿಟ್ಟು ಮದುವೆ ಮಾಡಿ ಕಳಿಸ್ಬಿಡು ಹೆಂಗೋನು. ಸರಿ ಸರಿ ಆಯಿತು. ನನ್ನ ಗಂಡಂತಾಗ ಮಾತಾಡ್ತೀನಿ. ಆ ಹುಡುಗನ ಕರ್ಸೋದು ನೋಡಿ ಮನೆಗೆ ನೀನು. ಸರಿನಾ? ಸರಿ ಹೇಳು ಆಯಿತು.